ಎಷ್ಟು ಜನರ ಬಲಿದಾನ ಆಯಿತು, ಎಷ್ಟು ಹಿಂಸಾಚಾರಗಳು ನಡೆಯಿತು, ಎಷ್ಟು ಮಾಬ್ ಲಿಂಚಿಂಗ್ ನಡೆದಿದೆ ಅನ್ನೋದನ್ನು ಅವ್ರು ಹೇಳಲ್ಲ. ಮೊನ್ನೆ ಯಾರು ಹೇಳ್ತಾ ಇದ್ದ, ನಥುರಾಮ್ ಗೋಡ್ಸೆ ಈ ದೇಶದ ಮೊದಲ ಭಯೋತ್ಪಾದಕ ಅಂತ. ನಥುರಾಮ್ ಗೋಡ್ಸೆ ಈ ದೇಶದ ಮೊದಲ ಭಯೋತ್ಪಾದಕ ಅಂತ ಒಬ್ಬ ಯಾರ ಕೂತು ಹೇಳ್ತಾ ಇದ್ದ. ನಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಿದ್ದನ್ನ ಯಾರೂ ಕೂಡ ಸಮರ್ಥನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ನಕ್ಷಮ್ಯ ಅಪರಾಧ, ಅದಕ್ಕೆ ಬೇಕಾದ ಶಿಕ್ಷೆ ಆತನಿಗೆ ಆಯಿತು. ಆದರೆ ಮಹಾತ್ಮ ಗಾಂಧೀಜಿಯವರ ಆ ಕೊಲೆಗಿಂತ ಮೊದಲು ದೇಶದಲ್ಲಿ 27 ಲಕ್ಷ ಹಿಂದೂಗಳ ಕೊಲೆ ನಡೀತಲ್ವಾ? ಅದಕ್ಕಿಂತ ಮೊದಲು ಕಲ್ಕತ್ತಾ ಮೆಸಕರ್ ನಡೀತು, ಅದಕ್ಕಿಂತ ಮೊದಲು ನವಾಖಾಲಿಯಲ್ಲಿ ನಡೀತು, ಕೋಹಟ್ ಅನ್ನುವಂತಹ ಪ್ರದೇಶದಲ್ಲಿ ನರಮೇಧ ನಡೀತು. 1921ರಲ್ಲಿ ಮಲ್ಬಾರ್ ಪ್ರಾಂತ್ಯದಲ್ಲಿ ಖಿಲಾಫತ್ ಮೂವ್ಮೆಂಟ್ ನ ಹೆಸರಿನಲ್ಲಿ ಸಾವಿರಾರು ಹಿಂದೂಗಳ ಮಾರಣ ಹೋಮ ನಡೀತಲ್ವಾ? ಇದು ಯಾವುದು ಕೂಡ ಭಯೋತ್ಪಾದನೆ ವ್ಯಾಪ್ತಿಗೆ ಬರೋದಿಲ್ವಾ? ಹಾಗಾದ್ರೆ ಈ ದೇಶದಲ್ಲಿ ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲದೆ ಹೋಯ್ತಾ? ಈ ಪ್ರಶ್ನೆಯನ್ನು ನಾವು ಅವರಿಗೆ ಕೇಳಬೇಕು. ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ದೇಶದ ವಿಭಜನೆ ಆಗುತ್ತಿದ್ರೆ ನನ್ನ ದೇಹದ ಮೇಲಾಗಬೇಕು, ಮೊದಲು ನನ್ನ ದೇಹವನ್ನ ವಿಭಜನೆ ಮಾಡಿ ಆ ನಂತರ ನನ್ನ ದೇಶವನ್ನ ವಿಭಜನೆ ಮಾಡಿ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಆ 27 ಲಕ್ಷ ಶವಗಳಲ್ಲಿ ಒಂದು ಶವ ಕೂಡ ಎದ್ದು ಮಾತನಾಡುವಂತ ಸಾಮರ್ಥ್ಯ ಇದ್ದಿದ್ರೆ ಖಂಡಿತ ಕೇಳ್ತಾ ಇತ್ತು, ಮಹಾತ್ಮ ಗಾಂಧೀಜಿಯವರೇ, ಇವತ್ತು ನಿಮ್ಮ ದೇಹದ ಮೇಲಲ್ಲ, ನಮ್ಮಂತ ನಿರಪರಾಧಿಗಳ ಏನೂ ತಪ್ಪು ಮಾಡದಂತ ಲಕ್ಷಾಂತರ ಜನರ ಜೀವದ ಮೇಲೆ ಈ ದೇಶವನ್ನು ವಿಭಜನೆ ಮಾಡಿದ್ದೀರಿ ನೀವು ಅನ್ನೋ ಮಾತನ್ನ ಆ ಶವಗಳು ಹೇಳ್ತಾ ಇದ್ವು. ಏನೋ ಒಬ್ಬ ಅಪರಾಧಿಯನ್ನ ಗಲ್ಲು ಶಿಕ್ಷೆ ಕೊಡಬೇಕಿದ್ರೆ ಹೇಳಬೇಕು, ಅವನ ಅಪರಾಧ ಏನು, ಅವನ ಕೊನೆ ಆಸೆ ಏನು ಅನ್ನೋದನ್ನಾದ್ರೂ ಕೇಳಬೇಕು. ಆದರೆ ಈ ದೇಶದಲ್ಲಿ 27 ಲಕ್ಷ ಜನರನ್ನ ಅವರು ಹುಟ್ಟಿ ಬೆಳೆದಂತ ಅವರ ಮಾತೃಭೂಮಿಯಿಂದ ರಾತ್ರೋರಾತ್ರಿ ಕಿತ್ತು ಬಿಸಾಡಿದ್ರು. ಅವರ ಹೆಣ್ಣು ಮಕ್ಕಳನ್ನ ಯಾರೋ ಹಾದಿ ಬೀದಿಯಲ್ಲಿ ಹೋಗುವವರು ಕಿರಾತಕರ ಹಾಗೆ ಮುತ್ತಿಕೊಂಡು ಅವರನ್ನ ಗುಂಪು ಅತ್ಯಾಚಾರ ಮಾಡಿದ್ರು. ಅವರ ಕೈಯಲ್ಲಿದ್ದಂತ ಬಂಗಾರ ಎಲ್ಲವನ್ನ ಕಿತ್ತುಕೊಂಡ್ರು. ಹುಟ್ಟ ಬಟ್ಟೆಯಲ್ಲಿ ದೇಶವನ್ನ ತ್ಯಾಗ ಮಾಡಿ ನಿರಾಶ್ರಿತರಾಗಿ ದಿಲ್ಲಿಗೆ ಬಂದು ತುಂಬಿಕೊಂಡಂತ ಆ ನಿರಾಶ್ರಿತರು 2 ಕೋಟಿಯ ಸಂಖ್ಯೆಯಲ್ಲಿದ್ರಂತೆ. ಅಷ್ಟು ಜನರಿಗೆ ಎಲ್ಲಿ ಮಲಗಬೇಕು ಗೊತ್ತಿಲ್ಲ, ಏನು ಊಟ ಮಾಡಬೇಕು ಗೊತ್ತಿಲ್ಲ, ಕೈಯಲ್ಲಿ ದುಡ್ಡಿಲ್ಲ. ಈ ಸ್ಥಿತಿಯಲ್ಲಿದ್ದಂತ ಆ ಅರಾಜಕತೆಯ ಸ್ಥಿತಿಯಲ್ಲಿ ಕಾಂಗ್ರೆಸ್ ತನ್ನ ಮೊದಲ ಪ್ರಸ್ತಾವನೆಯಲ್ಲಿ ಹೇಳುತ್ತೆ, ನಿರಾಶ್ರಿತರು ಯಾವುದೇ ಮುಸಲ್ಮಾನರ ಪ್ರಾಪರ್ಟಿಗಳಲ್ಲಿ ಕುಳಿತುಕೊಳ್ಳಬಾರದು. ದಿಲ್ಲಿಯಲ್ಲಿ ಎಲ್ಲಾದರೂ ಮಸೀದಿ ದರ್ಗಾಗಳಲ್ಲಿ ನೀವು ಕುಳಿತುಕೊಂಡಿದ್ರೆ ಕೂಡಲೇ ನೀವು ಅದನ್ನು ತೆರವು ಮಾಡಬೇಕು ಅಂತ ಹೇಳಿದ್ರು. 1947ರ ಆಗಸ್ಟ್ ತಿಂಗಳಲ್ಲಿ, ಸೆಪ್ಟೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅತ್ಯಂತ ಹೆಚ್ಚು ಚಳಿ ಇತ್ತು. ಡಿಸೆಂಬರ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ಅನೇಕ ನಿರಾಶ್ರಿತರು ಯಾವುದೋ ಮಸೀದಿಗಳಲ್ಲಿ ದರ್ಗಾಗಳಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. ಆವತ್ತಿನ ಭಾರತದ ಪೊಲೀಸರು ಅವರನ್ನು ಅಲ್ಲಿಂದ ಹೊರಗಡೆ ಎಳೆದು ಹಾಕಿ ತೆರವು ಮಾಡುವಂತ ಕೆಲಸವನ್ನು ಮಾಡಿದರು.